ಕಬ್ಬು ಹೋರಾಟ ಅಂತ ಬಂದಾಗ ಕಾಂಗ್ರೆಸ್ ಪಕ್ಷಕ್ಕೆ ಹೌದು ತಗೊಳ್ಳಿ, ಚರ್ಚೆ ಮಾಡಿ. ಇವತ್ತು ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರ ರೈತರಿಗೆ ಉತ್ತಮ ಬೆಲೆಯನ್ನು ಕೊಟ್ಟಿಲ್ಲ. ಸಿಗ್ತಾ ಇಲ್ಲ ಅಂತ ಯುವಕರು ಹೋರಾಟ ಮಾಡಿದಾಗ ನಿಮ್ಮ ಕಾಂಗ್ರೆಸ್ ಪಕ್ಷ ಕೇಳಿಸ್ಕೊಳ್ಳಿಲ್ಲ. ಹೋಗಿದ್ದು ಮೀಡಿಯಾದವರು ಕೇಳಿಸ್ಕೊಳ್ರಿ. ಇಲ್ಲಿ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ ಅಂತ ಹೋದಾಗ ಕಾಂಗ್ರೆಸ್ನವ್ರಿಗೆ ಕೇಳಿಸ್ಲಿಲ್ಲ, ಹೋಗಿದ್ ಮೀಡಿಯಾದವರು. ಇದ್ಯಾವುದು ಅಭಿವೃದ್ಧಿ ಕೆಲಸ ಅಲ್ವಾ? ಹಾಕಿದೀವಿ ಮೊನ್ನೆ ತನಕನು ಗೃಹಲಕ್ಷ್ಮಿ ಹಾಕಿದೀವಿ ಅಂತ ಸೆಷನ್ ಅಲ್ಲಿ ಕುತ್ಕೊಂಡು ಸುಳ್ಳು ಹೇಳ್ತಿರಲ್ಲ, ಅವಾಗ್ಲೂ ಪ್ರಶ್ನೆ ಮಾಡಿದ್ದು ಇದೇ ಮೀಡಿಯಾದವರು. ಒಂದ್ ನಿಮಿಷ, ಗೃಹಲಕ್ಷ್ಮಿನ ನಾವು ಸಂಬಳ ಕೊಡ್ತಾ ಇಲ್ಲ. ಮೇಡಮ್ ಅವರೇ ಬಿಡಿ ಅವರನ್ನ. ಆಗಲೇ ನೀವು ಈ ಡಿಬೇಟನ್ನು ಶುರು ಮಾಡಬೇಕಾದ್ರೆ ದೇವರ ನಾಡು ಕೇರಳ ಅಂತ ಹೇಳಿದ್ರಿ, ಅಂದರೆ ಇಂಗ್ಲೀಷ್ನಲ್ಲಿ ಗಾಡ್ಸ್ ಓನ್ ಕಂಟ್ರಿ ಅಂತ. ಆಮೇಲೆ ಇನ್ನೊಂದು ಮಾತು ಹೇಳಿದ್ರಿ ನೀವು, ದಿ ಲ್ಯಾಂಡ್ ಆಫ್ ಟೆಂಪಲ್ಸ್ ಅಂತ. ಕೇರಳಕ್ಕೆ ದೇವರ ನಾಡು ಅಂತ ಹೇಳೋದು ಆ ದೇವಸ್ಥಾನಗಳು ಮತ್ತು ದೇವಾಲಯಗಳಿಂದ ಅಲ್ಲ. ಪರಶುರಾಮರು ಕ್ಷತ್ರಿಯರ ಮೇಲೆ ಯುದ್ಧ ಮಾಡಿದಾಗ ಇಡೀ ಭಾರತದ ಆ ಭೂಖಂಡ ಪ್ರದೇಶ ಏನಿತ್ತು ಅದು ರಕ್ತಮಯವಾಗುತ್ತೆ. ರಕ್ತ ಇಲ್ಲದೇ ಇರುವಂತಹ ಪವಿತ್ರವಾದಂಥ ಜಾಗ ಬೇಕು ಅಂಥೇಳಿ ಮಹಾಶಿವನಲ್ಲಿ ಪ್ರಾರ್ಥಿಸಿ ತಪಸ್ಸನ್ನು ಮಾಡಿದಾಗ ಸಮುದ್ರದ ಬಹಳ ಆಳದಿಂದ ತೆಗೆದುಕೊಂಡು ಬಂದಂತಹ ಆ ಭೂಮಿಯೇ ಕೇರಳದ ಭೂಮಿ. ಅದಕ್ಕೆ ಅದನ್ನು ದೇವರ ನಾಡು ಅಂತ ಹೇಳೋದು. ಈಗ ಕೇರಳದಲ್ಲಿ 35% ಮುಸಲ್ಮಾನರದ್ದು ಜನಸಂಖ್ಯೆ ಇದೆ, 21% ಹೆಚ್ಚು ಕಡಿಮೆ ಕ್ರೈಸ್ತರ ಜನಸಂಖ್ಯೆ ಇದೆ, ಹಿಂದೂಗಳದ್ದು ಒಂದು 52ರಿಂದ ಒಂದು 53% ತನಕ ಇದೆ ಅನ್ನೋದು ಈಗಿನ ಅಂದಾಜು. ಈಗ ಸಂವಿಧಾನದ ಅಡಿಯಲ್ಲಿ ಮುಸಲ್ಮಾನರಿಗೆ ಮಸೀದಿಗಳಲ್ಲಿ ಆಜಾನ್ ಮಾಡುವಂತಹ ಮತ್ತು ಅದನ್ನು ವ್ಯಾಪಕವಾಗಿ ಲೌಡ್ ಸ್ಪೀಕರ್ಗಳ ಮೂಲಕ ಸುಪ್ರೀಂ ಕೋರ್ಟಿನ ಒಂದು ಆದೇಶದ ಪ್ರಕಾರ ಅವರು ಪಸರಿಸಬಹುದು, ಅದನ್ನು ಅವರು ಟೆಲಿಕಾಸ್ಟ್ ಮಾಡ್ಬೋದು, ಬ್ರಾಡ್ಕಾಸ್ಟು ಮಾಡ್ಕೋಬಹುದು. ಆದರೆ ಅದಕ್ಕೆ ಒಂದು ಕಾನೂನಿನ ಒಂದು ಅಂಶವನ್ನು ಅಲ್ಲಿ ಟೆಕ್ನಿಕಲ್ ಪಾಯಿಂಟನ್ನು ಇಟ್ಟಿದ್ದಾರೆ. ಆ ಟೆಕ್ನಿಕಾಲಿಟಿ ಪ್ರಕಾರವಾಗಿ ಅವ್ರು ಮಾಡ್ಕೊಂಡು ಹೋದರೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿ ಕೋರ್ಟ್ಗಳು ಹೇಳಿದೆ, ಹಿಂದೂ ಪರ ಸಂಘಟನೆಗಳು ಹೇಳಿದೆ. ನಮ್ಮ ದೇವಸ್ಥಾನಗಳಲ್ಲಿ ಸುಪ್ರಭಾತವನ್ನು ಅಥವಾ ಇನ್ಯಾವುದೋ ಶ್ಲೋಕಗಳನ್ನು ಹಾಕಿದರೆ ಈಗ ಕೇರಳದಲ್ಲಿ ಇರುವ UDF ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ನವರಿಗೆ ಯಾಕೆ ಅವರಿಗೆ ಹೊಟ್ಟೆ ನೋವು ಬರಬೇಕು? ಈಗ ಶಬರಿಮಲೈ ದೇವಸ್ಥಾನ ಇದೆ, ಗುರುವಾಯೂರು ದೇವಸ್ಥಾನ ಇದೆ, ತ್ರಿಚಂಬರಮಲ್ಲಿ ಕೃಷ್ಣನ ದೇವಸ್ಥಾನ ಇದೆ, ಕಣ್ಣೂರಲ್ಲಿ ಅಂಬಲಪುಳ ಶ್ರೀಕೃಷ್ಣ ಟೆಂಪಲ್ ಇದೆ ಕಣ್ಣೂರು ಬಳಿಯಲ್ಲಿ, ಎಲ್ಲ ಕಡೆ ಮಾಡ್ತೀವಿ. ಇದು ಯಾಕೆ ಎಲೆಕ್ಷನ್ನು ಬರುವ ಒಂದು 6 ತಿಂಗಳು 8 ತಿಂಗಳು 1 ವರ್ಷದೊಳಗಡೆ ಈ ರೀತಿ ಖ್ಯಾತೆಯನ್ನು ಎತ್ತಾರೆ? ಧರ್ಮವನ್ನು ಅದ್ರ ಪಾಡಿಗೆ ಅದನ್ನು ಆಚರಣೆ ಮಾಡೋದಕ್ಕೆ ನೀವು ಜನಗಳಿಗೆ ಬಿಟ್ಬಿಡಿ. ದಯವಿಟ್ಟು ಯಾವುದೇ ಪೊಲಿಟಿಕಲ್ ಪಾರ್ಟಿಯವರು ಅದು ಎಂಥದ್ದೇ ಸಂದರ್ಭದಲ್ಲಿರಲಿ ಧರ್ಮಗಳ ಬಗ್ಗೆ ಅವಹೇಳನ ಮಾಡೋದು, ಧರ್ಮಗಳ ನಡುವೆ ತಂದಿಟ್ಟು ತಮಾಷೆ ನೋಡೋದನ್ನು ಬಿಟ್ಟುಬಿಟ್ರೆ, ಅದನ್ನು ಬರೀ ನೀವು ಜನಸಾಮಾನ್ಯರಿಗೆ ಮತ್ತು ಈ ದೇಶದ ನ್ಯಾಯಾಲಯಗಳಿಗೆ ನೀವು ಬಿಟ್ಬಿಟ್ರೆ ಈ ದೇಶ ಸುಭದ್ರವಾಗಿರ್ತದೆ, ಎಲ್ಲೂ ಗಲಾಟೆ ಆಗಲ್ಲ. ಈಗ ಇವರು ಸುಪ್ರಭಾತನ ನೀವು ಮೈಕಲ್ಲಿ ಕೇಳಿಸಬಾರ್ದು ಅಂತ ಹೇಳಿದ, ನಡೆದಿರೋದು ಎಲ್ಲಿ ಅಂದರೆ ಮಲ್ಲಪುರಂ ಅಂತ. ಆ ಮಲ್ಲಪುರಂದು ಒಂದು ಇತಿಹಾಸ ಏನು ಅಂದರೆ, ಅದು ಒಂದು ಮುಸ್ಲಿಂ ಕಾಲೋನಿ ಇದ್ದ ಹಾಗೆ. ಅಲ್ಲಿ 100 ಜನಸಂಖ್ಯೆ ಇದ್ದರೆ 100ರಲ್ಲಿ 100ರಷ್ಟು ಮುಸಲ್ಮಾನರದೇ ಅಲ್ಲಿ ಜನಸಂಖ್ಯೆ ಇರೋದು. ಅಲ್ಲಿರುವ ಹಿಂದೂಗಳನ್ನೆಲ್ಲ ಆಗಿನ ಕಾಲದಲ್ಲಿ 1970s 60s ದಬ್ಬಾಳಿಕೆ ಮಾಡಿ ಓಡಿಸಾಯಿತು. ಅಲ್ಲಿ ಒಳಗಡೆ ಆ ಮಲ್ಲಪುರಮಲ್ಲಿರೋ ಜಾಗದಲ್ಲಿ 1 ಇಂಚು ಭೂಮಿಯನ್ನು ಕ್ರೈಸ್ತರಾಗಲಿ ಅಥವಾ ಹಿಂದೂಗಳಾಗಲಿ ಅಥವಾ ಯಹೂದಿಗಳಾಗಲಿ ತಗೊಳ್ಳೋದಕ್ಕೆ ಆಗೋದೇ ಇಲ್ಲ. ಈ ನಿಟ್ಟಿನಲ್ಲಿ ಕೇರಳದ ಅನೇಕ ಮಸೀದಿಗಳಲ್ಲಿ ಫತ್ವಾವನ್ನು ಸಹ ಹೊರಡಿಸಿದ್ದಾರೆ. ಫಾರೂಕ್ ಅವರು ಆಮೇಲೆ ಮಾತಾಡಬೇಕಾದ್ರೆ ಅದು ಇಲ್ಲ ಹಾಗೆ ಹೀಗೆ ಅಂತ ಹೇಳ್ಬೋದು. ನಾನು ನಿಖರವಾದ ಮಾಹಿತಿಯನ್ನು ಪಡ್ಕೊಂಡು ಬಂದೆ, ಈ ಮಾಹಿತಿಯನ್ನು ವೀಕ್ಷಕರ ಮುಂದೆ ಇಟ್ಟಿದ್ದೀನಿ ನಾನು. ಓಕೆ, ಬರ್ತೀನಿ ನಾನು. ಫಾರೂಕ್ ಅವರೇ, ನಿಮ್ಮ ಫಸ್ಟ್ ಕಾಮೆಂಟ್ ತಗೊಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಟೇಕ್ ಅ ಬ್ರೇಕ್ ಆದಮೇಲೆ ಚರ್ಚೆ ಮುಂದುವರಿಸ್ತಾ ಹೋಗೋಣ.